ಅಬ್ಬಬ್ಬ ಇದೇನು ಮಳೆಗಾಲನ ಬಿಸಿಲು ಕಾಲನ ಏನು ಬಿಸಿಲು ಹಿಂಗೆ ಧರಿಸ್ತದೆ. ನೀರು ಕುಡಿಬೇಕು. ಈ ದೇವಮ್ಮನವ್ರ ಮನೆ ಬಾಗಿಲು ಬೇರೆ ಬಾಗಿಲು ಹಾಕ್ಬಿಟ್ಟದೆ. ಅದು ಎತ್ತುಗಳು ದೊಡ್ಡ ಏನೋ ಕಣ್ಣಿಗೆಲ್ಲ ಹಚ್ಚಿಕೊಳ್ತಾವೆ. ಏನು ಮಾಡೋದೆ ಏನೋ. ಓ ಏನಮ್ಮ ಸರಸ್ವತಮ್ಮ ಮದುವೆ ಜೋರ? ಓ ಬರ್ತೀನಿ ನೋಡಮ್ಮ, ನಾಳೆ ಬರ್ತೀನಿ. ಇವತ್ತೇನು ಬರೀಲ್ಲ. ಹೆಣ್ಣವ್ರು ಬಂದ್ಬಿಟ್ರಾ? ಹ್ಞೂ ಬರ್ತೀನಿ ನೋಡಮ್ಮ. ಏನದು ಕೈಯಾಗ ಏನೋ ಇಟ್ಕೊಂಡಿದ್ಯಾ? ಓ ಪಾನ್ಕ ಎತ್ಕೊಳ್ತಾ ಇದೆಯೇನೋ? ಯಾಕಮ್ಮ? ಅಯ್ಯೋ ನಂಗೆ ರಶ್ ಕೊಡಮ್ಮ. ಯಾಕೋ ಬೋಲೆ ದಾವ್ರ ಆಗ್ತದೆ. ಕಣ್ಣಿಗೆಲ್ಲ ಹಚ್ಕೊ ಬರ್ತಾವಮ್ಮ. ಮನೆ ಹತ್ರಕ್ಕೂ ಹೋಗೋಕ್ಕಾಗ್ತಾ ಇಲ್ಲಮ್ಮ. ಸರಸ್ವತಮ್ಮ ರಶ್ ಕೊಡಮ್ಮ. ಅಯ್ಯೋ ತಾತ, ನಮ್ಮ ಅಪ್ಪನು ನಿಂಬೆಹಣ್ಣು ಗಿಡ ಊನಿರೋದಂತೆ. ಅದಕ್ಕೆ ಫಸ್ಟ್ ನಿಂಬೆಹಣ್ಣು ನಮ್ಮ ಅಪ್ಪನೇ ಕುಡಿಬೇಕಂತೆ. ಗಿಡದಾಗಿಂದು ಅದಕ್ಕೆ ನಮ್ಮ ಅಪ್ಪನ ಕೈಕೊಂಡು ಹೋಗ್ತಾ ಇದ್ದೀನಿ ನಾನು. ನಿಂಗೆ ಕೊರಕ್ಕಾಗಲ್ಲ ತಾತ, ಬೇಕಾರೆ ಬಾ ನಿಮ್ಮ ಮನೆ ಹತ್ರ ಬಿತ್ತಿ ತಗೋತೀನಿ ನಾನು. ಅಯ್ಯೋ ಆತ ಇಲ್ಲಮ್ಮ, ಆತ ಇಲ್ಲ ಕೊಡಮ್ಮ. ಏನು ಅನ್ಕೊಂತೀರಾ ಸರಸ್ವತಮ್ಮ? ಕಣ್ಣಿಗೆಲ್ಲ ಹಚ್ಕೊ ಬರ್ತವೆ. ಯಾರಮ್ಮ ಹೇಳಿದ್ವ ನಿಂಬೆಹಣ್ಣು ಗಿಡ ಉಂಡೋರು ಅವರೇ ನಿಂಬೆಹಣ್ಣು ತಿನ್ಬೇಕು ಅಂತ? ಅದೆಲ್ಲ ಸುಳ್ಳು ಮಾತುಗಳಮ್ಮ. ಇವಾಗ ನಿಂಬೆಹಣ್ಣು ಗಿಡಗಳು ಅಲ್ಲಿ ಯಾರೋ ಎಕ್ರಿಗಳು ಹಾಕವ್ರೆ. ಅವ್ರು ಊಣಿರೋರೇ ಬಂದು ತಿಂತವ್ರ? ಯಾವ ಊರವ್ರ ಉಣ್ಬಿಟ್ಟು ಕೆಲ್ಸಕ್ಕೆ ಬಂದಿರ್ತಾರಲ್ಲ ಗಿಡಗಳನ್ನಕ್ಕ, ಅವರು ಉಣ್ಬಿಟ್ಟು ಹೊಲ್ಟೋಗಿರ್ತಾರೆ. ಅವ್ರು ಬಂದು ತಿಂತಾರ? ಅದೆಲ್ಲ ಸುಳ್ಳಮ್ಮ. ಅಯ್ಯೋ ನಂಗೆ ಪ್ರಾಣ ಓದ್ತದಮ್ಮ. ಸರಸ್ವತಮ್ಮ ಕೊಡಮ್ಮ. ಅಯ್ಯೋ ಏನ್ ಮರದು ತಾತನ ನೋಡಿದ್ರೆ ಕಿತ್ತಾತದೆ ಅಂತಾಳೆ. ಏನ್ ಮರದು ಅಂಬುಜಿ ಗುಣಧರಮ್ನ ನಮ್ಮ ಅಪ್ಪನಿಗೆ ಕೊಡು ಅಂತ ನೋಡ. ತಾತನ ನೋಡಿದ್ರೆ ನಿಂಬೆ ನೂನಿರೋರೆ ಕುರಿಯಸ್ತಿಲ್ಲ ಅಂತಿದ್ದಾಳೆ. ಏನ್ ಮರದು ಇವಾಗ ಪಾಪ ತಾತನು? ಕೊಡಮ್ಮ ಅದೆಲ್ಲ ಸುಳ್ಳು. ಏನೋ ಓದ್ತಾ ಇರೋ ಪ್ರಾಣ ಉಳಿಸ್ತೀಯ ಕೊಡಮ್ಮ. ಸರಸ್ವತಮ್ಮ ಶಾನ ಸುಸ್ತಾತೈತಮ್ಮ. ಕೊಡಮ್ಮ, ನನ್ನ ಕೈಲಿರೋಕ್ಕಾಗ್ತಾ ಇಲ್ಲ. ತಾತ ಕುರಿ ಕೊತ್ತೀನಿ, ಕುರಿ ಕುರಿ ನೀನು ಚೆನ್ನಾಗಿಡು ತಾತ. ನಮ್ಮ ಅಪ್ಪನಿಗೆ ಇನ್ನೊಂದು ತಡೆ ಮಾಡ್ಕೊಂಡು ಹೋಗಿ ಕೊತ್ತೀನಿ ನಾನು. ಅಯ್ಯೋ ತಾತ ಯಾಕ ಬಿದ್ದ ಬಿತ್ತು ಏನಾಯ್ತು? ಕಣ್ಣುಗಳು ಹಚ್ಚಿಗೆ ಬರ್ತವಮ್ಮ ಸರಸ್ವತಮ್ಮ. ಅದಕ್ಕೆ ಅಷ್ಟು ಭಯಕ್ಕೆ ನೀರನ್ನು ಹಾಕಮ್ಮ. ಏನೋ ಕಡೆ ಸರಿ ಪ್ರಾಣ ಹೋಗೋವಾಗ ನಿನ್ನ ಕೈಯಿಂದ ನಾನು ನೀರು ಕುಡಿದು ಪ್ರಾಣ ಬಿಡ್ತೀನಿ. ಮನೆ ಹತ್ರಕ್ಕೆ ನಡ್ಕೊಂಡು ಹೋಗೋಕ್ಕಾಗಲ್ಲಮ್ಮ ಸರಸ್ವತಮ್ಮ. ಹಾಕಮ್ಮ. ಅಮ್ಮಮ್ಮ ಅಮ್ಮಮ್ಮ ಸುಸ್ತಾಗೋಯ್ತಲ್ಲಮ್ಮ ಸರಸ್ವತಮ್ಮ. ಇಂಟ್ರೆಸ್ಟ್ ಹಾಕಮ್ಮ. ಅಮ್ಮಮ್ಮ ನೀನೇನಾದ್ರು ಅಷ್ಟು ಶಕ್ತಿ ಬಂದಂಗೆ ಆಯ್ತಮ್ಮ ಸರಸ್ವತಮ್ಮ. ನಮ್ಮ ಪ್ರಾಣ ಉಳಿಸ್ಬಿಟ್ಟಮ್ಮ ನೀನು. ಪರವಾಗಿಲ್ಲಮ್ಮ. ಆ ಬೆಲ್ಲ ಹಾಕಿದ್ದಕ್ಕೂ ಆ ನಿಂಬೆಹಣ್ಣು ರಸ ಹಾಕಿದ್ದಕ್ಕೂ ಚೆನ್ನಾಗತ್ತಮ್ಮ. ದೇವ್ರು ನಿನ್ನ 100 ಕಾಲ ಸಂತೋಷವಾಗಿ ಇಕ್ಕಿರ್ಲಮ್ಮ. ಸಂತೋಷವಾಗಿ ಇಕ್ಕಿರ್ಲಿ. ಒಳ್ಳೆ ಗಂಡು ಸಿಕ್ಲಮ್ಮ ನಿಂಕ. ದೇವ್ರು ಕಾಪಾಡ್ಲಮ್ಮ. ಬೇಡಮ್ಮ, ಇನ್ನಾರು ಅಷ್ಟು ತಿಂಗೆ ಮಲ್ಕೊಂಡಿದ್ದ. ಆಮೇಲೆ ಎದ್ದು ಹೋಗ್ತೀನಿ. ನೀನು ಹೋಗಮ್ಮ. ಹೋಗ್ರಿ ನೀವು ಹೋಗ್ರಿ. ಮದುವೆ ಮನೆ ಹತ್ರ ಕೆಲಸ ಇರ್ತದೆ. ಹೋಗ್ರಮ್ಮ ನೀವು ಹೋಗ್ರಿ. ಅಮ್ಮಮ್ಮ ಏನಾರು ಅಷ್ಟು ಸುಸ್ತು ಕಮ್ಮಿ ಆಗ್ತದೆ. ಅದೇನದ ಅಂಬುಜಮ್ಮನ ಮನೆ ಕಡೆ ಹೇಳಿತದ ಮುನ್ಸೆಲ್ಲರೂ ಶಾನ್ ಬೊಗ್ರ ಮನೆ ಹತ್ರಕ್ಕ ಎಂದೂ ಇಲ್ಲ. ಏನೋ ಶಾನ್ ಬೊಗ್ರ ಮನೆ ಕಡೆ ಹೇಳಿತದಲ್ಲ, ಗಮನ ಎಲ್ಲನೂ ಯಾಕ? ಏನದು ನಾನು ಎಂದೂ ಶಾನ್ ಬೊಗ್ರ ಮನೆ ಕಡೆ ಓದೋನೇ ಇಲ್ಲ. ಶಾನ್ ಬೊಗ್ರ ಮನೆ ಕಡೆ ಹೇಳಿತದಲ್ಲ ಗಮನ ಎಲ್ಲನೂ. ತೊಡಿ ಒಂದ್ಸರಿ ಹೋಗ್ಬಿಟ್ಟಣ ಬರ್ತೀನಿ ಅವ್ರ ಮನೆ ಹತ್ರಕ್ಕ. ಸರಸ್ವತಕ್ಕ ಏನ್ ಮಾಡ್ತಾ ಇದ್ದೀರಿ? ಹೆಣ್ಣವ್ರು ಬರ್ತಾವ್ರಂತೆ. ಲೈಟಿಗೆಲ್ಲ ಹಾಕವೆ. ನೀವು ನಡೀರಿ ಒಳಕ. ಹೆಣ್ಣವರೆಲ್ಲ ಬರ್ತಾವ್ರಂತೆ. ಬರ್ತಾವ್ರಂತೆ. ನಡಿ ಸರಸ್ವತಕ್ಕ. ಇನ್ನು ಅಮ್ಮನ ಒಳಗೆಲ್ಲ ಲಕ್ಷ್ಮೀ ಪೂಜೆಕ ರೆಡಿ ಮಾಡ್ತಾವಳೆ. ನಡಿಯ. ಹೆಣ್ಣು ಬಂದಿದ ತಕ್ಷಣ ಮನೆಗ ಲಕ್ಷ್ಮೀ ಪೂಜೆ ಮಾಡಿಸ್ಬೇಕಂತೆ. ಹೋಗಿ ಸರಸ್ವತಕ್ಕ. ಇನ್ನ ರಾತ್ರಿಕ ಅರ್ಶಿನ ಶಾಸ್ತ್ರ ಎಲ್ಲ ಇರ್ತದೆ. ನಡಿ ಸರಸ್ವತಕ್ಕ. ಬರ್ಬೋದೇನೋ ನಂಗೇನೋ ತಿಳಿದಕ್ಕೋ. ಬೆಳಗ್ಗೆ ಬರ್ತಾರೇನೋ. ಚೆನ್ನಾಗವ ಲೈಟ್ಗಳು? ಅಲ್ಲಮ್ಮ ಇನ್ನ ಏನ್ ಮಾಡ್ತಾ ಇದ್ರಿ ಇಲ್ಲಿ ನಿಂತ್ಕೊಂಡು?
ನಡಮ್ಮ ನಡಮ್ಮ ಆ ಲಕ್ಷ್ಮೀ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ನಡಿ. ಏನಾರು ಬಂದ್ಬಿಟ್ಟಾಳ ಚಿಚ್ಚೆ? ಹ್ಞೂ ಏನಾರು ಬರೋ ಟೈಮ್ ಆಯ್ತು ನಡಮ್ಮ ನಡಿ. ಇನ್ನು ಎಷ್ಟು ಕೆಲಸ ಅದೇ ಅರ್ಶನ ಎಲ್ಲ ರೆಡಿ ಮಾಡ್ಕೊಬೇಕು. ಅವಳು ಇವಳು ಲಕ್ಷ್ಮಿಕಾ ಅವ್ರಿಗೆಲ್ಲ ಹೇಳಿದ್ನೆ, ಬಂದೇ ಇಲ್ಲ ಯಾರೂ. ನಡಿ ನಡಿ ಒಳಕ. ನೀವು ನೋಡ್ಕೊಂಡಿರಿ ಬಾ ಸರಸ್ವತಕ್ಕ. ಅಮ್ಮ ಆ ಲಕ್ಷ್ಮಿ ಅವ್ರ ಮಂತಕ್ಕ ಆ ಸುಶೀಲಿ ಅವ್ರ ಮಂತಕ್ಕಂಗೆ ಹೋಗ್ಬಿಟ್ಟ ಹೇಳ್ಬಿಟ್ಟು ಹೋಗಮ್ಮ. ಕೆಲಸಗಳು ಜಾಸ್ತಿ ಅವೆ, ಅವರೇ ಏನಾನ ಮಾಡ್ಕೊಡ್ತಾರೆ. ಚಿಚ್ಚೆ ನಮ್ಮ ಅಮ್ಮನು ಗುಂಚಿಚ್ಚೆ ಗುಂದಾರಮ್ಮ ಅವಳೆಲ್ಲ ಬತ್ತಾಳೆ. ಈಗ ಕೂತು ಬರ್ತೀನಿ ನಾನು. ಅವರೆಲ್ಲ ಬರಲ್ಲ ಹೋಗಮ್ಮ. ಬರಂಗಿದ್ರೆ ಇಷ್ಟೆಲ್ಲ ಸಾಧಿಸ್ತಾ ಇದ್ರ ನಮ್ಮೇಗ. ನಿನ್ನ ಒಳಕಾಕಿ ಬಾಕ್ಲಾಗ್ತಾ ಇದ್ರಾ? ಅವ್ರು ನಮ್ಮ ಜೊತೆಗ ಕೆಲ್ಸ ಮಾಡಂಗಿದ್ರೆ ನಿಂಕೇನ ಅಷ್ಟು ಮಾತ್ರ ತಿಳಿಯಲ್ಲ. ಅವ್ರು ಬರಲ್ಲ ಹೋಗಮ್ಮ. ಹ್ಞೂ ತಡಿ ಚಿಚ್ಚೆ ಆತು. ಹಾಕೋ ನಿಂಬೆಹಣ್ಣು ದುಡ್ಡು ಕೊಟ್ಟಿದ್ದಾಳೆ ಅಂತೀಯಾ ಸರಸ್ವತಿಯ? ಕೊಡ್ದಿರಾ ಏನ್ ಮಾಡ್ತಾಳೆ? ಕೊಟ್ಟಿದ್ದಾಳೆ ಬಿಡು. ಇಷ್ಟೊತ್ತಿಗೆ ಕೆಲ್ಸ ಮಾಡ್ತದಕ್ಕ? ಹ್ಞೂ ಹೇಳಿದ್ನಲ್ಲ, ಕುಡ್ದೆ ಹೊಟ್ಟೆಗೆ ಹೋಗಿದ ತಕ್ಷಣ ಕೆಲಸ ಮಾಡ್ತದೆ ಅಂತ. ಬತ್ತನ್ ಕಲ್ದಿರು ನೋಡ್ತಾ ಇರು. ಬತ್ತಾನೆ ಬಂದ್ರೆ ಗದ್ರಬೇಡ, ನಗ್ತಾ ಮಾತಾಡು. ಎತ್ತು ಹೋಗಲ್ಲ, ಇಲ್ಲೇ ಬಿದ್ದಿರ್ತಾನೆ. ನಾ ಯಮನ್ ಶಾಸ್ತ್ರಗಳೆಲ್ಲ ಮಾಡ್ಕೊಂಡ್ಲಿ, ಇಲ್ಲ ಮಾಡ್ಕೊಂತೀರ ಬಿದ್ದಿರ್ಲಿ, ನಮ್ಗೇನಾಗಬೇಕು? ಅಷ್ಟೇ ಬಿಡು. ನಾನ್ಯಾಕೆ ಗದ್ರಲಿ ಹೇಳ? ನನ್ನ ಮನೆಯಿಂದ ಆಸ್ಕ್ ಹೋಗಿದ್ರೆ ಸಾಕು. ಅವಳು ಮನೆ ಬಾಗ್ಲಿಗೆ ಹೋಗ್ಕೊಡ್ತು. ಏನಂಗೆ ಗುಲುಗುತ್ತಾಳೆ. ಅಬ್ಬಬ್ಬಬ್ಬಪ್ಪ ಏನೋ ಶಪ್ರ ಹಾಕೋರಂತೆ, ಎಲ್ಲ ನೀಟಾಗಿ ರೆಡಿ ಮಾಡೋರಂತೆ, ಲೈಟ್ ಅರೇಂಜ್ಮೆಂಟ್ಗಳೆಲ್ಲ ಮಾಡ್ಸೋರಂತೆ. ದೊಡ್ಡವನ ಆ ಕಡೆಗೆ ಹೋಗಿದ್ನು ಹೇಳಿದ್ನು, ಬೈ ಜೋರಿಗೆ ಮಾಡ್ತಾವ್ರಂತಕ್ಕ. ಮಾಡ್ಕೊಂಡ್ಲಿ ಬಿಡು, ಮಾಡ್ಕೊಂತಾಳೆ. ಒಬ್ಬನಿಗೆ ತಾನೆ, ಇನ್ನೊಬ್ಬನಿಗೆ ಹೆಂಗೂ ಕಿತ್ತೋಯ್ತು. ಇನ್ನೆಲ್ಲಿ ಸಿಗ್ತಾವೆ ಹೆಣ್ಣುಗಳು? ಇನ್ನೆಲ್ಲಿ ಸಿಗ್ತಾವೆ ಹೆಣ್ಣುಗಳು? ಎಲ್ಲೂ ಸಿಕ್ಕಲ್ಲ. ಅವ್ನು ಹಂಗೆ ಬಿದ್ದಿರಬೇಕು. ಅವ್ನು ಚಿಕ್ಕವನೇ ಅವನ ರುದ್ರನು. ಲೇ ನಿಮ್ಮ ಯಜಮಾನ ಒಡವೆ ಗಿಡವೆ ಎಲ್ಲ ಎತ್ಕೊಂಡು ಹೊರಟ್ಬಿಟ್ಟು ಅವನೇನು ನೋಡೆ? ಇಲ್ಲ ಯಾವ ಒಡವೆನೂ ಇಲ್ಲ, ಯಾವ ಒಡವೆನೂ ಕೊಟ್ಟಿಲ್ಲ ನಾನು. ಎಲ್ಲ ಅಯ್ಯಪ್ಪನ್ ಕಾಣ್ತಿದ್ದಂಗೆ ಮುಚ್ಚಿಕಿದ್ದೀನಿ ಒಂದು ಬಟ್ಟೆಗೆ ಸುತ್ತಿ. ಅಲ್ಲೇ ಅವೇ. ಆ ಹುಡುಗಿಗೆ ಒಡವೆ ಮಾಡಿಸ್ತೀನಿ ಅಂತ ಇದ್ನಲ್ಲ, ಎಲ್ಲಿ ಒಡವೆ ಆ ಹುಡುಗಿಕ? ಅದೇನು ಕತೆ ನಂಗೇನು ತಿಳಿತು. ಎಲ್ಲಕ್ಕ ಇನ್ನ ಬರುಲ್ಲ? ಬತ್ತಾನಿರೇ, ತಡ್ಕೊಳ್ಳಾರ ಅಷ್ಟು. ಹೊಟ್ಟೆಗೆ ಹೋಗಿ ಕೆಲಸ ಮಾಡಬೇಡ, ಬತ್ತಾನಿರು. ಇದೇನು ಪಾಪಣ್ಣ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ ಅಪ್ರೂಪ್ಗ? ಏನು ಉಪ್ಪಿನಕಾಯಿ ಬೇಕಾಗಿತ್ತೇನಾ? ಏನೋ ಈ ಅಂಬುಜಮ್ಮನ ಮನೆ ಕಡೆನೇ ಮನ್ಸು ಎಳಿತದೆ. ಏನು ಈ ಅಂಬುಜಮ್ಮನ ಏನೋ ತಿಳಿತಾ ಇಲ್ಲ ಏನಕ್ಕ? ಅದ್ಯಾರೇ? ಓಹೋ ಇದ್ಯಾವುದಪ್ಪ ಗುಂಡು ಸುಂದ್ರಿ? ಹಾಂ, ಅದಕ್ಕೇನೇನೋ ನಂಗೆ ಪ್ರಾಣ ಎಳಿತಾ ಇದ್ದಿತ್ತು. ಅಂಬುಜಮ್ಮನ ಮನೆ ಕಡೆ ನಡಿ, ಶಾನ್ ಬೋಗ್ರ ಮನೆ ಕಡೆ ನಡಿ ಅಂತ. ಹಾಂ, ಬರೀ ಚೆನ್ನಾಗವಳೆ. ನಮ್ಮೂರಾಗ ಯಾರೂ ಇಲ್ಲ. ಓ ಕಲರ್ ನೋಡು, ಕಲರ್ ಏನವಳೆ, ತಲೆ ಮೇಲೆ ಕೂದಲು ಬೇರೆ ಇಲ್ಲ. ಆದ್ರೂ ಚೆನ್ನಾಗವಳೆ ಬಿಡು, ಚೆನ್ನಾಗವಳೆ. ಏನು ಪಾಪಣ್ಣ ಉಪ್ಪಿನಕಾಯಿ ಬೇಕಾಗಿತ್ತಾ? ಅಯ್ಯೋ ಏನು ಬೇಡಮ್ಮ, ಏನು ಬೇಡ. ಏನು ಬೇಡ ಅಂತಂದ್ಮೇಲೆ ಇನ್ನೇನು ಕಿಲ್ಲಿ ನಿಂತ್ಕೊಂಡಿದ್ಯಾ? ಹೋಗಪ್ಪ ಹೋಗು. ಏನು ಕೆಲಸ? ಯಾವತ್ತು ನಮ್ಮ ಮನೆ ಕಡೆ ಬಂದವನೇ ಎಲ್ಲ ಇವಾಗ ಬಂದ್ಬಿಟ್ಟಿದ್ಯಾ ಅಪ್ರೂಪ್ಕ? ಸುಮ್ಮನೆ ಹಿಂಗೆ ಬನ್ನಮ್ಮ. ಯಾವ್ರಮ್ಮ ನಿಮ್ದು? ಏನಾಗಬೇಕು ಅಂಬುಜಮ್ಮನ ನಿಕ್ಕ? ನಾನಾ ಅಂಬೂಜವ್ರ ಅಕ್ಕನು. ನಾವು 3 ಜನ ಹೆಣ್ಮಕ್ಳು. ನಂಕಿನ ಚಿಕ್ಕವಳು ಇವಳ್ಕಿನ ಚಿಕ್ಕವಳು ಇನ್ನೊಬ್ಳವಳೆ ರಾಧಿ. ನಿಂಗೆ ಎಷ್ಟು ಜನಪ್ಪ ಮಕ್ಕಳು? ನಂಕ ಒಬ್ಬನೇ ನಮ್ಮ ಮಗನ. ನಿಮ್ಮ ಕೂಡ ಹುಡ್ತಾರೆ ಗಂಡು ಮಕ್ಳು ಯಾರು ಇಲ್ಲೇನಮ್ಮ? ಇದ್ನು ನನ್ನ ತಮ್ಮನಾದ್ಮೇಲೆ ಇವಳು ಅಂಬೂಜ, ನನ್ನ ತಂಗಿ ಇನ್ನೊಬ್ಬ ತಂಗಿ. ನನ್ನ ತಮ್ಮನ ಮಗಳನ್ನೇ ಅಲ್ಲ, ಆ ದೊಡ್ಡವನಿಗೆ ಮಾಡ್ಕೊಂಡಿರೋದು ಸರೋಜಿನ. ಓ ಹೌದಾ, ಸರಿ ಅಮ್ಮ, ಸರಿ. ಎಲ್ಲಕ್ಕೋ ನಮ್ಮ ಯಜಮಾನ್ ಇನ್ನ ಬರೇ ಇಲ್ಲ. ಬತ್ತಾನಿರೇ, ಅದು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಡ. ಅವ್ನು ಹೇಳಿದ್ನಲ್ಲ ಬಿರಿನೇ ಬಂದ್ಬಿಡ್ತಾನೆ ಅಂತ. ಹಾಂ, ಬರೇ ಇಲ್ಲಲ್ಲ ಇಷ್ಟೊತ್ತಾಗಿ. ಅವಳಿಗೆ ಅಷ್ಟು ಹೇಳಿ ಕಳ್ಸಿದ್ರಿ, ಅವಳು ಕೊಟ್ಟಿರ್ತಾಳೆ. ಹ್ಞೂ ಸರಿ ಪಾಪಣ್ಣ, ಸರಿ ಇನ್ನು ಹೋಗು. ನಮ್ಮ ಯಜಮಾನ ಮನೆ ಹತ್ರ ಅವನೇ ಮಗನ ಮದುವೆ ಅಂತೆ, ಅದು ಕಾರ್ಬಟ್ಟ ಮಾಡ್ತಾವನೆ. ಹೋಗಿ ಅಲ್ಲೇ ಹೋಗಿ ಮಾತಾಡ್ಸೋಗು. ಸರಿ ಇದಾಕ ವಾಲಂಟಿಸ್ತೀನಿ, ಅಡಿಗೆ ಮಾಡ್ಬೇಕು ನಾನು. ಹೋಗು ಅನ್ಸೋಗು. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ರಾಜಮ್ಮನು. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಪಾಪಣ್ಣ. ಹಾಂ ಸರಿ ಹೋಗಪ್ಪ, ಹೋಗಿ ಮನ್ಕೋಗು. ಅಯ್ಯ ಅದೇನಪ್ಪ ಅಷ್ಟು ಮುಂದಕ್ಕೆ ಬರ್ತಾ ಇದೆಯಾ? ನಡಿ ಇದಕ್ಕೆ ನಿಂತ್ಕ. ಹೋಗಿ ಮನ್ಕೋಗು. ಇನ್ನಾರು ವರ್ಷಕ್ಕೆ ನಿಮ್ಮನೆ ಹತ್ರ ಇರ್ತೀನಿ ರಮ್ಮು. ಏನು ಪರವಾಗಿಲ್ಲ, ನಿಮ್ಮ ಮನೇನು ಒತ್ಕೊಂಡು ಹೋಗ್ತೀನಿ ನಾನು. ಅಯ್ಯ ಏನು ಕೆಲಸ? ಹೋಗು. ನಮ್ಮ ಇನ್ನೂ ಇಲ್ಲ, ಏನೂ ಇಲ್ಲ, ಯಾರು ಗಂಡಸ್ರು ಮನೆಯಾಗಿಲ್ಲ. ಏನು ಕೆಲಸ ನಿಂಗೆ? ಎಲ್ಲ ಹೆಂಗಸ್ರ ಇರೋದು. ಹೋಗಿ ಇಲ್ಲಿಂದ. ಮುಂದುವರಿಯುವುದು.